ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನಿವತ್ತು ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾಕೆ ಇಷ್ಟೊಂದು ಜನ ಯುವಕರು ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹತ್ರ ಬರ್ತಾ ಇದ್ದಾರೆ, ಸೊ ಕಂಪ್ಲೀಟಾಗಿ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಮೊದಲು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಒಂದು ಕಂಪ್ಯೂಟರ್ನ ನೋಡ್ತೀರಾ, ಆ ಒಂದು ಕಂಪ್ಯೂಟ್ರು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಆ ಒಂದು ಕಂಪ್ಯೂಟ್ರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಕಂಪ್ಯೂಟರ್ಗೆ ಗೊತ್ತಿರೋದು ಕೇವಲ ಎರಡು ವಿಷಯ, ಒಂದು 0 ಮತ್ತೊಂದು 1. ಸೊ ಈಗ 0 ಮತ್ತು 1 ಈ ಎರಡು ಅಕ್ಷರಗಳನ್ನ ಇಟ್ಕೊಂಡು ಇಡೀ ಕಂಪ್ಯೂಟ್ರು ರನ್ ಆಗುತ್ತೆ. ಕಂಪ್ಯೂಟರ್ ಅಂತ ಅಷ್ಟೇ ಅಲ್ಲ, ನೀವು ನೋಡುವಂಥ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸು ಕೂಡ ಈ ಎರಡೇ ಅಕ್ಷರದಲ್ಲಿ ರನ್ ಆಗೋದು, ಒಂದು 0 ಮತ್ತೊಂದು 1. ಇವಾಗ 0 ಅಂದರೆ ಆಫು, 1 ಅಂದರೆ ಆನು. ಈ ಥರ ನೀವು ಸಿಂಪಲಾಗಿ ಎಕ್ಸಾಂಪಲ್ನ ಇಟ್ಕೊಬೋದು. ಈಗ ಒಂದು ಲೈಟ್ ಆನ್ ಆಗಿದೆಯಾ, ಲೈಟ್ ಆಫ್ ಆಗಿದೆಯಾ ಅಂತ ನಿಮಗೆ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಕೂಡ ಈಗ ಏನು ಅಕ್ಷರಕ್ಕೆ 0001 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಬಿ ಅನ್ನೋದಕ್ಕೆ 00010 ಈ ಥರ ಇರುತ್ತೆ, ಸಿ ಅನ್ನೋದಕ್ಕೆ 00101 ಈ ಥರ ಏನೋ ಇರುತ್ತೆ. ಇದೇ ರೀತಿ ಪ್ರತಿಯೊಂದು ಅಕ್ಷರಗಳಿಗೂ ಕೂಡ ಅದರದೇ ಆದ ರೀತಿ ಒಂದು ಕೋಡಿಂಗ್ಗಳು ಹಿಂದೆಗಡೆ ಇರ್ತವೆ. ಸೊ ಈ ಒಂದು ಕೋಡಿಂಗ್ಗಳು ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಜೊತೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಇವಾಗ ಏನು ಆಕಾಶ್ ಅಂತ ಏನಾದರೂ ಬರಿಬೇಕು ಅಂದರೆ ಆ ಒಂದು ಸೆಂಟೆನ್ಸಲ್ಲಿ ನೀವು 001010 ಅಂತೇನೋ ಕಾಂಬಿನೇಷನ್ ಬಂದ್ಬಿಟ್ಟು ಅದು ಅಷ್ಟುದ್ದ ಲೈನ್ ಆಗಿರುತ್ತೆ. ಅಷ್ಟುದ್ದ ಲೈನ್ನ ನಾವು ಕಂಪ್ಯೂಟರ್ಗೆ ಕೊಡ್ತು ಅಂದರೆ ಆಕಾಶ್ ಅಂತ ಅದು ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನಾವೇನು ಟೈಪ್ ಮಾಡ್ತೀವಿ ಅದು ನಾವು ABCD ಇಂದನೇ ಟೈಪ್ ಮಾಡ್ತೀವಿ, ಬಟ್ ಇನ್ಸೈಡು ಅದು 01 ಫಾರ್ಮೇಟಲ್ಲಿ ಕೂತ್ಕೊಳ್ಳುತ್ತೆ. ಆ 01 ಫಾರ್ಮೇಟಲ್ಲಿರುವಂಥದ್ದು ಸ್ಕ್ರೀನ್ ಮೇಲೆ ಬಂದಾಗ ಮತ್ತೆ ನಮಗೆ ABCD ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ನಮಗೆ ಒಂದಷ್ಟು ಬೇಸಿಕ್ ನಾಲೆಡ್ಜು. ಒಂದು ಪ್ರೋಗ್ರಾಮರ್ ಆಗಬೇಕು ಅಂದರೆ ಯಾವ ರೀತಿ ಮಿಷಿನ್ ವರ್ಕ್ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಯಿತು. ಕಂಪ್ಲೀಟ್ ಮಿಷಿನ್ ಎ ಇಂದ ಝಡ್ವರೆಗೂ ಯಾವುದೇ ಅಕ್ಷರಗಳಾಗಿರ್ಬೋದು, ಯಾವುದೇ ನಂಬರ್ಸ್ ಆಗಿರ್ಬೋದು, ಯಾವುದೇ ರೀತಿ ಟಾಸ್ಕ್ ಆಗಿರ್ಬೋದು, ಸೊ ಕಂಪ್ಲೀಟ್ ಸಾಫ್ಟ್ವೇರ್ ಏನಿರುತ್ತೆ ಅದಷ್ಟು ರನ್ ಆಗೋದು 0 ಮತ್ತು 1. ಸೊ ಇವಾಗ 0 ಮತ್ತು 1 ಇಟ್ಕೊಂಡು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿಬೋದಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ 0010 ಅದನ್ನು ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಜಾವಾ, ಪೈಥಾನು, .NET ಈ ಥರ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ಕಲಿತೀವಿ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಏನು ಮಾಡ್ತವೆ ಅಂದರೆ ನಮಗೆ ಅರ್ಥ ಆಗೋ ರೀತಿ, ಇವಾಗ ನನಗೇನೋ ಒಂದು ಕೌಂಟ್ ಮಾಡಬೇಕು ಅಥವಾ ಏನೋ ಒಂದು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಲಿಂಕ್ಗೆ ಒಂದು ಆ್ಯಕ್ಷನನ್ನು ಕಂಡುಹಿಡಿಬೇಕು, ಈ ಥರ ಏನಾದರೂ ನಮಗೆ ಮಾಡಬೇಕು ಅಂದರೆ 01 ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಏನು ಮಾಡ್ತವೆ, ನಾವೇನು ಹೇಳ್ತೀವಿ ಕಂಪ್ಯೂಟ್ರಿಗೆ, ಈಗ ಈ ಬಟನ್ನ ಒತ್ತಿತು ಅಂದರೆ ಏನೋ ಒಂದು ಕೆಲಸ ಮಾಡು ಅಂತ ಏನು ಹೇಳ್ಕೊಡ್ತೀವಿ ಅದನ್ನು ಅದು ಇಂಡೈರೆಕ್ಟಾಗಿ 01 ಫಾರ್ಮೇಟ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಈ ಒಂದು ಕನ್ವರ್ಷನ್ ಮಾಡೋದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವಾಗ ಗೊತ್ತಾಯಿತು ಅನ್ಕೋತೀನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ನಮಗೆ ಹಾಗೆ ಕಂಪ್ಯೂಟರ್ಗೆ ಮಧ್ಯ ಇರುವಂಥದ್ದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವೇನು ಹೇಳ್ತೀವಿ ಅದನ್ನು ಅರ್ಥ ಮಾಡಿಕೊಂಡು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿ ಕನ್ವರ್ಟ್ ಮಾಡಿ ಆ ಕಂಪ್ಯೂಟರ್ಗೆ ಹೇಳ್ಕೊಡುತ್ತೆ. ಆ ಕಂಪ್ಯೂಟ್ರು ಅದೇ ರೀತಿ ಕೆಲಸ ಮಾಡುತ್ತೆ. ನಾವು ಹೊಸದಾಗಿ ಏನು ಹೇಳ್ಕೊಡ್ತೀವಿ ಅದೆಲ್ಲನೂ ಕೂಡ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 01 ಫಾರ್ಮೇಟ್ಗೆ ಕನ್ವರ್ಟ್ ಮಾಡಿ ಆ ಒಂದು ಲ್ಯಾಪ್ಟಾಪ್, ಆ ಒಂದು ಕಂಪ್ಯೂಟರ್ಗೆ ಹೇಳ್ಕೊಡ್ತೀವಿ. ಇನ್ನೂ ಸಿಂಪಲಾಗಿ ಒಂದು ಎಕ್ಸಾಂಪಲ್ನ ತಗೊಳ್ಳೋದಾದರೆ, ಇವಾಗ ನಿಮ್ಮ ಒಂದು ಮನೆಯಲ್ಲಿ TV ರಿಮೋಟ್ ಇರುತ್ತೆ. ನಿಮ್ಮ ಒಂದು TV ರಿಮೋಟಲ್ಲಿ ನೀವು 10 ಅನ್ನೋ ಒಂದು ಚಾನಲ್ನ ಹಾಕಬೇಕು. 10 ಅಂತ ನೀವೇನಾದರೂ ಒತ್ತಿತು ಅಂದರೆ ಅದು ಇಂಟರ್ನಲ್ಲಿ ನಿಮ್ಮ ಒಂದು ರಿಮೋಟಲ್ಲಿ 01 ಫಾರ್ಮೇಟಲ್ಲಿ ಕನ್ವರ್ಟ್ ಆಗಿರುತ್ತೆ. ಆ ರಿಮೋಟಲ್ಲಿ ಕನ್ವರ್ಟ್ ಆದಂಥ ನಂಬರ್ ಹೋಗಿ ನಿಮ್ಮ ಒಂದು LED ಮುಖಾಂತರ, ಇನ್ಫ್ರಾರೆಡ್ ರೇ ಮುಖಾಂತರ ನಿಮ್ಮ ಒಂದು ಟಿವಿಗೆ ಹೋಗುತ್ತೆ. ಆ ಟಿವಿಲೂ ಕೂಡ ಸೇಮ್ ಸೀಕ್ವೆನ್ಸ್ ಇತ್ತು ಅಂದರೆ ಆ ಒಂದು ಚಾನಲ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಕಂಪ್ಲೀಟಾಗಿ ನಾವು ಜೀವನದಲ್ಲಿ ಏನು ನೋಡ್ತೀವಿ ಎಲ್ಲ ಒಂದು ಎಕ್ವಿಪ್ಮೆಂಟ್ಸು ಕೂಡ ಇದೇ ರೀತಿ ರನ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ನಾವು ಮಾತಾಡುವಂಥ ಲ್ಯಾಂಗ್ವೇಜಿಂದ ಆ ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಈ ಒಂದು ಜನ್ರೇಷನಲ್ಲಿ ಹುಡ್ತಾ ಇದ್ದಾವೆ. ಕೋಡಿಂಗ್ ಬಗ್ಗೆ ಒಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲದೆ ಇರೋರು ಈ ಒಂದು ವಿಡಿಯೋನ ಏನಾದರೂ ನೋಡಿತ್ತು ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಓಹೋ ಈ ಥರನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಅಂತ. ಸೊ ನಿಮಗೂ ಕೂಡ ಹಾಗೆ ಅನಿಸ್ತು ಅಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸೊ ಕಮೆಂಟ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.